ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ಐ ಟಿ ಮಾನ್ವಿ ಚಾನಲ್. ಇವತ್ತಿನ ಕ್ಲಾಸಲ್ಲಿ MS ಆಕ್ಸೆಸ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ರಿಪೋರ್ಟ್ಸ್ ಹೇಗೆ ಜನ್ರೇಟ್ ಮಾಡ್ಬೋದು ಅಂಥೇಳಿ ನಾನು ಇವತ್ತಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಟೇಬಲ್ ಜೊತೆಗೆ ಫಾರ್ಮ್ಸ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂಥೇಳಿ ಹೇಳಿದ್ದೆ. ಸೊ ಅದೇ ಥರ ರಿಪೋರ್ಟ್ ಯಾವ ರೀತಿ ಜನ್ರೇಟ್ ಮಾಡಬೇಕು ಅಂತ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಓಕೆ, ನಿನ್ನೆ ಕ್ಲಾಸಲ್ಲಿ ಯಾವ ರೀತಿ ಟೇಬಲ್ ಕ್ರಿಯೇಟ್ ಮಾಡಬೇಕು, ಹಾಗೆ ಫಾರ್ಮ್ಸ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂಥೇಳಿ ನಿನ್ನೆ ಕ್ಲಾಸಲ್ಲಿ ತೋರಿಸ್ಕೊಟ್ಟಿದ್ದೆ. ಸೊ ನೋಡಿ, ಎಂಪ್ಲಾಯ್ ಡೀಟೇಲ್ಸ್ ಯಾವ ರೀತಿ ಜನ್ರೇಟ್ ಮಾಡಬೇಕು ಆ್ಯಂಡ್ ಇದರಲ್ಲಿ ಓಕೆ. ಸೊ ನೋಡಿ, ಇಲ್ಲಿ ಏನಿದೆ ಡಿಸೈನ್ ವ್ಯೂ ಮತ್ತು ಡಾಟಾ ಶೀಟ್ ವ್ಯೂ ಯಾವ ರೀತಿ ನಾವು ವರ್ಕ್ ಮಾಡಬೇಕು ಅಂತ ತೋರಿಸಿದ್ದೆ. ಅದರಲ್ಲಿ ಯಾವ ಥರ ಸೊ ಫೋನ್ ನಂಬರ್ ಇದ್ದರೆ ಲಾಂಗ್ ಟೆಕ್ಸ್ಟ್ ತಗೋರಿ, ಅಂದರೆ ಟೋಟಲ್ 10 ನಂಬರ್ಸ್ ಡಿಸ್ಪ್ಲೇ ಆಗಬೇಕಿತ್ತು. ಅಂದರೆ ನಂಬರ್ ಅಂತೇಳಿ ಚೂಸ್ ಮಾಡಿದರೆ ಡಾಟಾ ಟೈಪಲ್ಲಿ ಡಿಸ್ಪ್ಲೇ ಆಗೋದಿಲ್ಲ. ಓಕೆ, ಸೊ ಅದಕ್ಕೆ ನೀವು ಲಾಂಗ್ ಟೆಕ್ಸ್ಟ್ ಅಂತ ಇದರಲ್ಲಿ ಯಾವುದು ಜನರಲ್ ಲುಕಪ್, ಓಕೆ, ಫೀಲ್ಡ್ ಪ್ರಾಪರ್ಟೀಸಲ್ಲಿ ಚೇಂಜ್ ಮಾಡ್ಕೋಬೇಕು. ಈ ರೀತಿ ಫೋನ್ ನಂಬರ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಓಕೆ, ಸೊ ಫೋನ್ ನಂಬರ್ ಇಲ್ಲಿ ಲಾಂಗ್ ಟೆಕ್ಸ್ಟ್ ಅಂತೇಳಿ ಕೊಡಬೇಕು. ಅದೇ ಥರ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಸೊ ಮೀಡಿಯಮ್ ಡೇಟ್ ಈ ರೀತಿ ಚೇಂಜ್ ಮಾಡ್ಕೊರಿ. ಸೊ ನೆಕ್ಸ್ಟ್ ಇವತ್ತೇನು ಮಾಡೋಣ, ಫಾರ್ಮ್. ಓಕೆ, ಸೊ ನಾನಿವಾಗ ಓಕೆ, ಇಲ್ಲಿ ನೋಡಿ ಕಾಣ್ತಿದೆ, ಹೌದಾ? ಎಂಪ್ಲಾಯ್ ಡೀಟೇಲ್ಸ್ ತೊಗೊಂಡಿದ್ದೀನಿ. ಸೊ ಎಂಪ್ಲಾಯ್ ಡೀಟೇಲ್ ಯಾವುದರಲ್ಲಿ, ಟೇಬಲಲ್ಲಿ ಎಂಪ್ಲಾಯ್ ಡೀಟೇಲ್ ತೊಗೊಂಡಿದ್ದೀನಿ. ಇದನ್ನು ಇವಾಗ ಏನು ಮಾಡಬೇಕು, ಸೊ ನಾವು ಒಂದು ಕಂಪ್ನಿಯಲ್ಲಿ ಇದ್ದೀವಿ ಅಂತ ಹೇಳಿದರೆ ನಮ್ಮ ಬಾಸ್ ಏನು ಮಾಡಿದರು, ಇವಾಗ ನನಗೆ ಪರ್ಟಿಕ್ಯುಲರ್ ಡೀಟೇಲ್, ಓಕೆ, ಎಂಪ್ಲಾಯ್ ಡೀಟೇಲ್ ಬೇಕು, ನನಗೆ ಒಂದು ರಿಪೋರ್ಟ್ ಕೊಡ್ರಿ ಅಂಥೇಳಿ ಕೇಳ್ತಾರೆ. ಏನು, ಒಂದು ಪ್ರಿಂಟ್ ಕೊಡ್ರಿ ಅಂತೇಳಿ ಕೇಳ್ತಾರೆ. ಯಾವ ರೀತಿ ಡೀಟೇಲ್ಸ್ ಕೇಳ್ತಾರೆ, ಫಸ್ಟ್ ನೇಮ್, ಲಾಸ್ಟ್ ನೇಮ್, ID, ದೆನ್ ಏಜ್ ಆಗಿರ್ಬೋದು. ಓಕೆ, ಸೊ ಏಜ್ ಬೇಡ, ID ನಂಬರ್, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಆ್ಯಂಡ್ ಅಡ್ರೆಸ್. ಸೊ ಇದಿಷ್ಟು ಅವ್ರಿಗೆ ಏನು ಬೇಕು, ಒಂದು ಡೀಟೇಲ್ ಬೇಕು, ನನಗೊಂದು ಪ್ರಿಂಟ್ ಕೊಡ್ರಿ ಅಂತೇಳಿ ಹೇಳ್ತಾರೆ. ಸೊ ನೀವು ಪ್ರಿಂಟ್ ಯಾವ ರೀತಿ ತೆಗಿತೀರಿ, ಓಕೆ, ಸೊ ಯಾವ ರೀತಿ ನಾವು ಅದನ್ನ ಪ್ರಿಂಟ್ನ ತೆಗಿಬೋದು ಆ್ಯಂಡ್ ಅದರಲ್ಲಿ ಯಾವ ರೀತಿ ಅಲೈನ್ ಮಾಡ್ಕೋಬೋದು ಅಂತಂದರೆ ಇವಾಗ ಏನು ಮಾಡಬೇಕು, ರಿಪೋರ್ಟ್ಸ್ನ ಜನ್ರೇಟ್ ಮಾಡಬೇಕು. ಓಕೆ, ಸೊ ಯಾವ ರೀತಿ ರಿಪೋರ್ಟ್ನ ಜನ್ರೇಟ್ ಮಾಡ್ಬೇಕಂತೇಳಿ ತೋರಿಸ್ತೀನಿ. ಯು ಜಸ್ಟ್ ಗೋ ಥ್ರೂ ಕ್ರಿಯೇಟ್. ಓಕೆ, ಕ್ರಿಯೇಟ್ ಟ್ಯಾಬಲ್ಲಿ ಹೋಗಬೇಕು. ಇದರಲ್ಲಿ ನೋಡಿ, ಇಲ್ಲಿ ರಿಪೋರ್ಟ್ಸ್ ಅಂತ ಹೇಳಿ ಇದೆ, ಹೌದಾ? ಸೊ ನಿನ್ನೆ ಕ್ಲಾಸಲ್ಲಿ ಫಾರ್ಮ್ಸ್ನ ನಾವು ಯೂಸ್ ಮಾಡಿದ್ವಿ. ಫಾರ್ಮಲ್ಲಿ ಫಾರ್ಮ್ ವಿಝಾರ್ಡ್ ತೊಗೊಂಡಿದ್ವಿ. ಇವಾಗ ರಿಪೋರ್ಟ್ ಗ್ರೂಪಲ್ಲಿ ಏನು ಮಾಡೋಣ, ರಿಪೋರ್ಟ್ ವಿಝಾರ್ಡ್ ತೊಗೊಳೋಣ. ಇದರಲ್ಲಿ ಏನು ಬೇಕು, ನಮಗೆ ಯಾವ ರೀತಿ ಡೀಟೇಲ್ಸ್ ಬೇಕು. ಓಕೆ, ಇದರಲ್ಲಿ ಕಸ್ಟಮರ್ ಇದೆ ಮತ್ತು ಎಂಪ್ಲಾಯ್ ಡೀಟೇಲ್ ಇದೆ. ನಮ್ಗೆ ಯಾವ್ದು ಬೇಕು, ಎಂಪ್ಲಾಯ್ ಡೀಟೇಲ್ ಮಾತ್ರ ಬೇಕು, ಹೌದಾ? ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕು, ID ಬೇಕಾ, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಆರ್ ಏಜ್, ಅಡ್ರೆಸ್, ವಾಟ್ ಎವರ್ ನಿಮಗೆ ಯಾವ ಡೀಟೇಲ್ಸ್ ಬೇಕಿತ್ತು, ಪರ್ಟಿಕ್ಯುಲರ್ ಡೀಟೇಲ್ಸ್ ನಿಮ್ಮ ಬಾಸ್ ಯಾವುದಾದ್ರೂ ಒಂದು ಆರ್ಡರ್ ಮಾಡಿದರೆ ಸೊ ಯು ಕ್ಯಾನ್ ಈಸಿಲಿ ಗಿವ್ ಅ ಪ್ರಿಂಟ್ಔಟ್. ಓಕೆ, ಸೊ ಇವಾಗ ನೋಡೋಣ. ID ಏನು ಮಾಡ್ತೀನಿ ನಾನು, ಈ ಕಡೆ ಸೆಲೆಕ್ಟೆಡ್ ಫೀಲ್ಡಲ್ಲಿ ಹಾಕ್ತೀನಿ. ದೆನ್ ಫಸ್ಟ್ ನೇಮ್, ದೆನ್ ಲಾಸ್ಟ್ ನೇಮ್ ಆ್ಯಂಡ್ ಅಡ್ರೆಸ್. ನಿಮ್ಗೆ ಯಾವ್ದು ಬೇಕು ಅದನ್ನ ಮಾತ್ರ ಚೂಸ್ ಮಾಡ್ಕೊರಿ. ಟೋಟಲ್ ನಾನು 4 ಚೂಸ್ ಮಾಡಿದ್ದೀನಿ. ಆ್ಯಂಡ್ ಗೋ ಥ್ರೂ ನೆಕ್ಸ್ಟ್. ಇದರಲ್ಲಿ ಏನು ನೋಡಿ, ಇಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್. ಓಕೆ, ಇವಾಗ ಏನಾಗಿದೆ, ಸೊ ರೆಡಿ ಇದೆ. ನೆಕ್ಸ್ಟ್. ಓಕೆ, ಇದರಲ್ಲಿ ಏನು ಮಾಡೋಣ, ಅಸೆಂಡಿಂಗ್ ಆರ್ಡರ್ ಅಂದರೆ ಏನು, ಏರಿಕೆ ಕ್ರಮದಲ್ಲಿ. ಓಕೆ, 1 by 1, 1 2 3 ಅಂದರೆ ಆರ್ಡರ್ ವೈಸ್ ಬರಬೇಕು. ಫ್ರಮ್ A ಇಂದನೇ Z ಬರಬೇಕು, ಹೌದೇ? ಇದರಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮಲ್ಲಿ ಏನಾದರೂ ಚೇಂಜಸ್ ಇತ್ತು ಅಂದರೆ ನಾನು ಹೆಸರುಗಳು ಯಾವ ರೀತಿ ಆರ್ಡರ್ ವೈಸ್ ಕೊಟ್ಟಿದ್ರೆ, ನೀವು ಅಸೆಂಡಿಂಗ್ ಆರ್ಡ್ರಲ್ಲಿ ಕೊಟ್ಟರೆ ಏನಾಗುತ್ತೆ, ಓಕೆ, ಈ ರೀತಿ ಅಸೆಂಡಿಂಗ್ ಆರ್ಡರ್ ಅಂತೇಳಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಕೊಡೋಣ. ನೆಕ್ಸ್ಟ್ ಕೊಟ್ಟಾಗ ನಿಮ್ಗೆ ಯಾವ ರೀತಿ ಬೇಕು, ಲೇಔಟ್, ಟ್ಯಾಬ್ಯುಲರ್ ಬೇಕಾ ಅಥವಾ ಪೋರ್ಟ್ರೇಟ್ ಅಥವಾ ಲ್ಯಾಂಡ್ಸ್ಕೇಪ್, ಓರಿಯೆಂಟೇಷನ್ ಯಾವ ರೀತಿ ಇರ್ಬೋದು, ಇದನ್ನು ಆಮೇಲೂ ಚೇಂಜಸ್ ಮಾಡ್ಕೋಬೋದು. ಓಕೆ, ಇವಾಗ ಓಕೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಏನು ಮಾಡ್ತೀನಿ, ಎಂಪ್ಲಾಯ್ ರಿಪೋರ್ಟ್ ಅಂಥೇಳಿ ಹೆಸರು ಕೊಡ್ತೀನಿ. ಓಕೆ, ಸೊ ಕರೆಕ್ಟಾಗಿರೋ ನೇಮ್ ಮಾತ್ರ ಜನ್ರೇಟ್ ಆಗುತ್ತೆ. ಇಲ್ಲಿ ಎಂಪ್ಲಾಯ್ ರಿಪೋರ್ಟ್, ಎಂಪ್ಲಾಯ್ ಫಾರ್ಮ್, ಎಂಪ್ಲಾಯ್ ಡೀಟೇಲ್ಸ್ ಈ ರೀತಿ ಕರೆಕ್ಟಾಗಿ ನಾವೇನು ನೇಮ್ ಮೆನ್ಷನ್ ಮಾಡಿದರೆ ನಮಗೆ ಹುಡುಕ್ಲಿಕ್ಕೂ ತುಂಬ ಈಸಿ ಆಗುತ್ತೆ, ಇಲ್ಲಾಂದರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಫಿನಿಶ್. ಓಕೆ, ಸೊ ನೋಡಿ, ಇಲ್ಲಿ ಒಂದು ಪ್ರಿಂಟ್ಔಟ್ ರೆಡಿ ಆಯಿತು, ಹೌದಾ? ಸೊ ಎಂಪ್ಲಾಯ್ ರಿಪೋರ್ಟ್ ಆ್ಯಂಡ್ ಫಸ್ಟ್ ನೇಮ್, ಲಾಸ್ಟ್ ನೇಮ್. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ನೇಮ್ ಇದೆ, ID, ದೆನ್ ID ಇದೆ, ಫಸ್ಟ್ ನೇಮ್ ಇದೆ, ಲಾಸ್ಟ್ ನೇಮ್ ಆ್ಯಂಡ್ ಅಡ್ರೆಸ್. ಓಕೆ, ಇದಿಷ್ಟು ಜನ್ರೇಟ್ ಆಯಿತು. ಇದು ಜನ್ರೇಟ್ ಆದಮೇಲೆ ಏನು ಮಾಡಬೇಕು, ಓಕೆ, ಸೊ ಇದು ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ. ಆ್ಯಂಡ್ ಇದು ಕೆಳಗಡೆ ನೋಡಿ, ಇಲ್ಲಿ ಓಕೆ, ಇವತ್ತಿಂದ ಡೇಟ್ ತೋರಿಸುತ್ತೆ ಆ್ಯಂಡ್ ಪೇಜ್ ನಂಬರ್ ತೋರಿಸುತ್ತೆ. ಓಕೆ, ಸೊ ಇವಾಗ ಏನು ಮಾಡೋಣ, ಸ್ವಲ್ಪ ಚೇಂಜಸ್ ಮಾಡಬೇಕು, ಹೌದಾ? ಸೊ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕು, ಎಂಪ್ಲಾಯ್ ಅನ್ನೋದು ಸೊ ಇಲ್ಲಿ ಮಿಡಿಲಲ್ಲಿ ಬರಬೇಕು, ದೆನ್ ಇವೆಲ್ಲ ಮಿಡಿಲಲ್ಲಿ ಬರಬೇಕು. ಯಾವ ರೀತಿ ಬರಬೇಕಂತ ಹೇಳಿ ತೋರಿಸ್ತೀನಿ ನೋಡಿ. ನೀಟಾಗಿ ಅಲೈನ್ ಆಗಬೇಕು, ನಮ್ಮ ಪೇಜ್ ಯಾವಾಗಲೂ ನೀಟಾಗಿ ಕಾಣಬೇಕು, ಹೌದಾ? ಓಕೆ, ರಿಪೋರ್ಟ್ಸ್ ನಾನು ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಏನು ಮಾಡ್ತೀನಿ ನಾನು,
ಡಿಸೈನ್ ವ್ಯೂಗೆ ಹೋಗ್ತೀನಿ. ಓಕೆ, ಡಿಸೈನ್ ವ್ಯೂಗೆ ಹೋದ್ಮೇಲೆ ಏನಾಗುತ್ತೆ, ಚೇಂಜಸ್ ಬರ್ತವೆ ಇಲ್ಲಿ ಡಿಸೈನಲ್ಲಿ. ಓಕೆ, ಡಿಸೈನ್ ವ್ಯೂವಲ್ಲಿ ಹೋಗಿ ಇಲ್ಲಿ ಏನು ಮಾಡ್ತೀನಿ ನಾನು, ಇದು ಎಂಪ್ಲಾಯ್ ರಿಪೋರ್ಟ್ನ ಸ್ವಲ್ಪ ಮಿಡಿಲಲ್ಲಿ ಹಾಕ್ಕೋತೀನಿ. ಸ್ವಲ್ಪ ನೀಟಾಗಿ ಕಾಣಬೇಕು, ಹೌದಾ? ಓಕೆ, ಎಂಪ್ಲಾಯ್ ರಿಪೋರ್ಟ್ ಅಂತೇಳಿ ಮಿಡಿಲಲ್ಲಿ ಹಾಕ್ಕೊಂಡಿನಿ. ಇವಾಗ ಏನು ಕೊಡಬೇಕು, ನಮ್ಮ ಕಂಪ್ನಿ ನೇಮ್ ಕೊಡಬೇಕು, ಹೌದಾ? ಸೊ ಪಕ್ಕದಲ್ಲೇ ಏನು ಕಂಪ್ನಿ ನೇಮ್ ಕೊಡಬೇಕು ಅಂದರೆ ಇದರಲ್ಲಿ ನೋಡಿ, ಇಲ್ಲಿ ಎ ಅಂತ ಇದೆ, ಲೇಬಲ್. ಓಕೆ, ಲೇಬಲ್ನ ಚೂಸ್ ಮಾಡಿಕೊಂಡು ಡ್ರ್ಯಾಗ್ ಮಾಡ್ತಾಯಿದ್ದೀನಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ದೀನಿ. ಇಲ್ಲೇನು ಕೊಡಬೇಕು, ಸೊ ನಾನು ಮುಂಚೆ ಏನು ಕೊಟ್ಟಿದ್ದೆ, ಆರ್ ಕೆ ಕಂಪ್ನಿ ಅಂತ ಕೊಟ್ಟಿದ್ದೆ, ಹೌದಾ? ಅದಕ್ಕೆ ನಾನು ಆರ್ ಕೆ ಕಂಪ್ನಿ ಅಂತೇಳಿ ಮತ್ತೆ ಟೈಪ್ ಮಾಡ್ತಾಯಿದ್ದೀನಿ. ಓಕೆ, ನಮ್ಮ ಕಂಪ್ನಿ ನೇಮ್ ಆಯಿತು, ಎಂಪ್ಲಾಯ್ ರಿಪೋರ್ಟ್ ಅಂತ ಬಂತು. ಇವಾಗ ಏನು ಜನ್ರೇಟ್ ಮಾಡಬೇಕು, ಇದರಲ್ಲಿ ಒಂದು ಲೋಗೋ ಬೇಕು, ಹೌದಾ? ನಮ್ಮ ಯಾವ ಕಂಪ್ನಿ ಅಂತೇಳಿ. ಸೊ ನಾನು ಲೋಗೋ ತೊಗೋತಾ ಇದ್ದೀನಿ. ಓಕೆ, ಸೊ ಡೆಸ್ಕ್ಟಾಪ್ ಮೇಲೆ ಸದ್ಯಕ್ಕೆ ITI ಲೋಗೋ ತೊಗೋತಾ ಇದ್ದೀನಿ, ಬಿಕಾಸ್ ವಿ ಆರ್ ITIs, ರೈಟ್? ಓಕೆ, ನಾವು ITI ಡಿಪಾರ್ಟೀಸ್ ಆಗಿದ್ದಕ್ಕೆ ITI ಲೋಗೋ ತೊಗೊಂಡಿದ್ವಿ. ಓಕೆ, ಈ ರೀತಿ ಏನು ಕಂಪ್ನಿ ನೇಮ್ ಮತ್ತು ಎಂಪ್ಲಾಯ್ ರಿಪೋರ್ಟ್ ಈ ರೀತಿ ಕೊಟ್ಟರೆ ಏನಾಗುತ್ತೆ, ನೀಟಾಗಿ ಅಲೈನ್ ಆಗುತ್ತೆ. ನೆಕ್ಸ್ಟ್ ಇಲ್ಲೇನು ಮಾಡೋಣ, ಆರ್ ಕೆ ಕಂಪ್ನಿ ಅಂತ ಇದೆ. ಹೋಮ್ಗೆ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಮಿಡಿಲಲ್ಲಿ ಕೊಡ್ತೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ತೀನಿ, ಮಿಡಿಲಲ್ಲಿ ಕೊಟ್ಟಿದ್ದೀನಿ. ಫಸ್ಟ್ ನೇಮ್ ಮಿಡಿಲ್ ಆ್ಯಂಡ್ ID ಮಿಡಿಲ್, ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮಿಡಿಲಲ್ಲಿ ಹಾಕ್ತಾಯಿದ್ದೀನಿ, ಬಿಕಾಸ್ ನಮಗೆ ಒಂದು ಪ್ರಿಂಟೌಟ್ ಕೊಟ್ಟ ಮೇಲೆ ಏನಾಗಬೇಕು, ಪೇಜ್ ನೀಟಾಗಿ ಕಾಣಬೇಕು, ನೀಟಾಗಿ ಅಲೈನ್ ಆಗಬೇಕು, ಹೌದಾ? ಸೊ ಅದಕ್ಕೆ ನಾನು ಮಿಡಿಲಲ್ಲಿ ಕೊಡ್ತಾ ಇದ್ದೀನಿ. ಓಕೆ, ಸೊ ಇದಿಷ್ಟು ಆಯಿತು. ಇವಾಗ ಏನು ಮಾಡೋಣ, ಸ್ವಲ್ಪ ಕಲರ್ ಚೇಂಜಸ್ ಮಾಡಬೇಕು, ಹೌದಾ? ಸೊ ಇಲ್ಲಿ ರೈಟ್ ಮೌಸ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಫಿಲ್ ಬ್ಲ್ಯಾಕ್ ಕಲರ್. ಓಕೆ, ಸೊ ಈ ರೀತಿ ಕಲರ್ ಇದೆ. ಕಲರ್ ಚೇಂಜಸ್ ಮಾಡೋಕ್ಕಿಂತ ಮುಂಚೆ ಸೇವ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ಏನು ಮಾಡ್ತೀನಿ, ನಾನು ಪ್ರಿಂಟ್ ಪ್ರಿವ್ಯೂ ನೋಡ್ತೀನಿ. ನೋಡಿ, ಇಲ್ಲಿ ಪ್ರಿಂಟ್ ಪ್ರಿವ್ಯೂವಲ್ಲಿ ಕಾಣ್ತಾ ಇದೆನಾ ID ನಂಬರ್. ಇವಾಗ ನೋಡಿ ನೀಟಾಗಿ ಡಿಸೈನ್ ಆಗಿದೆ, ಹೌದಾ? ID ನಂಬರ್, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಆ್ಯಂಡ್ ಅಡ್ರೆಸ್. ಓಕೆ, ಮುಂಚೆ ಹೇಗಿತ್ತು, ID ನಂಬರ್ ಫಸ್ಟ್ ನೇಮ್ಗೆ ಅಟ್ಯಾಚ್ ಆಗಿತ್ತು. ಇವಾಗ ಏನು ಕಾಣ್ತಿದೆ, ನೀಟಾಗಿ ಕಾಣ್ತಾ ಇದೆ. ಓಕೆ, ನೆಕ್ಸ್ಟ್ ಸ್ವಲ್ಪ ಪ್ರಿಂಟ್ ಇದರಲ್ಲಿ. ಓಕೆ, ನೋಡಿ ಇಲ್ಲಿ ನಮ್ಮ ಪ್ರಿಂಟೌಟ್ ರೆಡಿ ಆಗಿದೆ, ಹೌದಾ? ಸೊ ಪ್ರಿಂಟೌಟ್ ವಿತ್ ಲೋಗೋ ರೆಡಿ ಆಗಿದೆ. ದೆನ್ ಎಂಪ್ಲಾಯ್ ರಿಪೋರ್ಟ್. ಸ್ವಲ್ಪ ಇಲ್ಲಿ ನಾವೇನಾದ್ರು ಚೇಂಜಸ್ ಮಾಡ್ಕೋಬೇಕಿತ್ತು, ಬೋಲ್ಡ್, ಇಟ್ಯಾಲಿಕ್ ಏನಾದ್ರು ಚೇಂಜಸ್ ಮಾಡ್ಕೋಬೇಕಿತ್ತು ಅಂದರೆ ನೀವು ಡಿಸೈನ್ ವ್ಯೂಗೆ ಹೋಗಿ, ಡಿಸೈನ್ ವ್ಯೂಗೆ ಹೋಗ್ಬಿಟ್ಟು ಇಲ್ಲೇನು ಮಾಡಿ, ಕ್ಲಿಕ್ ಮಾಡಿ ಆ್ಯಂಡ್ ಸೆಲೆಕ್ಟ್. ಸೊ ಓಕೆ, ಸೆಲೆಕ್ಟ್ ಮಾಡಿಕೊಂಡು ಹೋಮ್ ಪೇಜ್ಗೆ ಹೋಗ್ರಿ. ಸ್ವಲ್ಪ ನೀವು ಏನಾದರೂ ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡಲಿಕ್ಕಿದ್ರೆ ಸೈಜ್ ಇನ್ಕ್ರೀಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ಏನು R ಅನ್ನೋದು ಸ್ವಲ್ಪ ಕ್ಯಾಪಿಟಲ್ ತೊಗೋತೀನಿ ನಾನು. ಓಕೆ, ಸೊ ಕ್ಯಾಪಿಟಲ್ ತೊಗೊಂಡು ಏನು ಮಾಡ್ತೀನಿ ನಾನು, ಎಂಪ್ಲಾಯ್ ರಿಪೋರ್ಟ್ ಅನ್ನೋದು ಸ್ವಲ್ಪ ಬೋಲ್ಡ್ ಆಗಿಬೇಕು, ಹೌದಾ? ಬೋಲ್ಡ್ ಆಗಿರಲಿ. ದೆನ್ ಅಂಡರ್ಲೈನ್ ಕೊಡ್ತೀನಿ. ಓಕೆ, ಸೊ ಇಲ್ಲಿನೂ ಅಷ್ಟೇ, ಇಲ್ಲಿ ಏನಾದರೂ ನೀವು ಚೇಂಜಸ್ ಮಾಡ್ಕೊಳ್ಲಿಕ್ಕಿದ್ರೆ ಈ ರೀತಿ ಸೆಲೆಕ್ಟ್ ಮಾಡ್ಕೊರಿ ಆ್ಯಂಡ್ ಇನ್ಕ್ರೀಸ್. ಓಕೆ, ಸೊ ಸ್ವಲ್ಪ ಸೈಜ್ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಈ ರೀತಿ ಚೇಂಜಸ್ ಮಾಡ್ಕೋಬೋದು. ನಮ್ಗೆ ಯಾವ ರೀತಿ ಅಲೈನ್ ಬೇಕು, ಪ್ರಿಂಟೌಟ್ ನಮ್ಗೆ ಯಾವಾಗಲೂ ಹೆಂಗಿರಬೇಕು, ಒಂದು ನೀಟ್ ಫಾರ್ಮೇಟಲ್ಲಿ ಇರಬೇಕು, ಹೌದಾ? ಹಾಗಾಗಿ ಏನೇನು ಚೇಂಜಸ್ ಮಾಡ್ಕೋಬೋದು. ಸೊ ಅದನ್ನೆಲ್ಲ ನಾವು ಬೇಸಿಕ್ ಚೇಂಜಸ್ನೆಲ್ಲ ಮಾಡಿಕೊಂಡ್ರೆ ನಮ್ಮ ಪ್ರಿಂಟೌಟ್ ತುಂಬ ನೀಟಾಗಿ ಕಾಣುತ್ತೆ. ನಾವು ಏನಾಗುತ್ತೆ, ನಮ್ಮ ಬಾಸ್ಗೂ ಏನು ಮಾಡ್ಬೋದು ಅಂದರೆ, ನಾವು ಇವಾಗ ಒಂದು ಕಂಪ್ನಿಯಲ್ಲಿ ನಾವು ವರ್ಕ್ ಮಾಡ್ತಿದ್ದೀವಿ ಅನ್ನೋ ಒಂದು ಹ್ಯಾಲೋಸಿನೇಷನಲ್ಲಿ ಇರಬೇಕು ಇವಾಗ. ಓಕೆ, ಒಂದು ಭ್ರಮೆಯಲ್ಲಿ ಇರಬೇಕು. ಓಕೆ, ಇವಾಗ ಏನು ಮಾಡೋಣ, ಸೆಲೆಕ್ಟ್ ಮಾಡ್ಕೋಬೇಕು ಆ್ಯಂಡ್ ಮಿಡಿಲ್. ಸೊ ಮಿಡಿಲ್ ಚೇಂಜಸ್ ಆಯಿತು. ಓಕೆ, ಓಕೆ, ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಮಿಡಿಲ್ ಹಾಕಿದ್ದೀನಿ. ದೆನ್ ಇಲ್ಲೇನು ಮಾಡೋಣ, ಮತ್ತೆ ನಾ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಆ್ಯಂಡ್ ಇಲ್ಲಿ ಈ ರೀತಿ ಚೇಂಜಸ್ ಮಾಡ್ಕೋಬೇಕು. ಸೊ ಚೇಂಜಸ್ ಮಾಡಿ ಏನು ಮಾಡೋಣ, ಒಂದು ನೀಟ್ ಫಾರ್ಮೆಟ್ ಕೊಡೋಣ. ಓಕೆ, ಸೊ 12 ಕೊಟ್ಟಿದ್ದೀನಿ ಆ್ಯಂಡ್ ಅಡ್ರೆಸ್. ಸೊ ಇನ್ನು ಸ್ವಲ್ಪ ಚೇಂಜಸ್ ಮಾಡಲಿಕ್ಕಿದೆ ಅಷ್ಟೇ. ಓಕೆ, ಸೊ ಇದರಲ್ಲಿ 12 ಈ ರೀತಿ ಚೇಂಜ್ ಮಾಡಿಕೊಂಡು ಇಲ್ಲೇನು ಮಾಡೋಣ. ಸೊ ಇದಕ್ಕಿಂತ ಮುಂಚೆ ಸ್ವಲ್ಪ ಕಲರ್ ಚೇಂಜಸ್ಸು ಬೇಕು, ಹೌದಾ? ಸೊ ಇಲ್ಲಿ ರೈಟ್ ಮೌಸ್ ಕ್ಲಿಕ್ ಮಾಡೋಣ. ಆಗಲೇ ಹೇಳಿದೆ ನಿಮಗೆ, ರೈಟ್ ಮೌಸ್ ಕ್ಲಿಕ್ ಮಾಡಿದ್ಮೇಲೆ ಫಿಲ್ ಆರ್ ಬ್ಯಾಕ್ ಕಲರ್. ಓಕೆ, ಸೊ ಫಿಲ್ ಆರ್ ಬ್ಯಾಕ್ ಕಲರ್ಸ್ ಯಾವುದೋ ಚೂಸ್ ಮಾಡಲಿಕ್ಕಿದ್ರೆ ನೀವು ಕಲರ್ನ ಚೂಸ್ ಮಾಡ್ಕೋಬೋದು. ಈ ರೀತಿ ನಾನು ಲೈಟ್ ಬ್ಲೂ ಬೇಡ, ಕಾಣ್ತಾನೆ ಇಲ್ಲ, ಹೌದಾ? ರಿಪೋರ್ಟ್ ಕಾಣ್ತಿಲ್ಲ. ಅದಕ್ಕೇನು ಮಾಡೋಣ, ಇರಲಿ, ಫೈನ್. ಇದಕ್ಕೇನು ಮಾಡ್ತೀನಿ ನಾನು, ಕಲರ್ ಚೇಂಜಸ್ ಕೊಡ್ತೀನಿ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲೇನು ಮಾಡ್ತೀನಿ ನಾನು, ವೈಟ್ ಕಲರ್
ಹಾಕ್ತಾಯಿದ್ದೀನಿ. ಬಿಕಾಸ್ ನಮಗೆ ಯಾವ್ದು ಸೂಟ್ ಆಗುತ್ತೆ, ನಮ್ಗೆ ಯಾವ ಕಲರ್ ಬೇಕು ಆ ಕಲರ್ಸ್ನ ನೀವು ಚೂಸ್ ಮಾಡ್ಕೊರಿ. ದೆನ್ ಸೇವ್. ಓಕೆ, ಸೇವ್ ಮಾಡಿ ಇಲ್ಲಿ ಏನು ಮಾಡಬೇಕು, ಪ್ರಿಂಟ್ ಪ್ರಿವ್ಯೂಗೆ ಹೋಗೋಣ. ಓಕೆ, ಸೊ ಪ್ರಿಂಟ್ ಪ್ರಿವ್ಯೂ ನೋಡಿ. ಓಕೆ, ಸೊ ನೀಟಾಗಿ ಕಾಣ್ತಿದೆ ಹೌದಾ. ಇಲ್ಲಿ ಬೋಲ್ಡ್ ಸ್ವಲ್ಪ ಏನಾಗಿದೆ ನೋಡಿ, RK ಅನ್ನೋದು ಕಲರ್ ಚೇಂಜಸ್ ಮಾಡಿದ್ದೀನಿ, ಬೋಲ್ಡ್ ಆ್ಯಂಡ್ ಅಂಡರ್ಲೈನ್. ಓಕೆ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಈ ರೀತಿ ನಾವು ಪ್ರಿಂಟೌಟ್ ಕೊಡ್ಬೋದು. ಆ್ಯಂಡ್ ಇಲ್ಲೇನು ಮಾಡ್ಬೋದು ನೋಡಿ, ಟೈಮ್ ಆ್ಯಂಡ್ ಏನಿದೆ ಮತ್ತು ಟೈಮ್ ಡೇಟ್ ಏನು ಚೇಂಜಸ್ ಇದೆ ಹೌದಾ. ಸೊ ಇದನ್ನು ನಾವು ಚೇಂಜಸ್ ಮಾಡ್ಕೋಬೋದು. ಯಾವ ರೀತಿ ಅಂತೇಳಿ ತೋರಿಸ್ತೀನಿ ನಿಮಗೆ. ವ್ಯೂವಲ್ಲಿ ಹೋಗ್ಬಿಟ್ಟು ಡಿಸೈನ್ ವ್ಯೂವಲ್ಲಿ ಇಲ್ಲಿ ನೋಡಿ ಡೇಟ್ ಆ್ಯಂಡ್ ಟೈಮ್ ಇದೆ ಹೌದಾ. ಇದನ್ನ ಏನು ನಮಗೆ ಈ ಪ್ಲೇಸಿಂದ ಎಕ್ಸಿಟ್ ಆಗಬೇಕು ಅಂದ್ರೆ ಜಸ್ಟ್ ಡಿಲೀಟ್, ನಿಮ್ಮ ಕೀಬೋರ್ಡಲ್ಲಿ ಇರುವಂಥ ಡಿಲೀಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಟೈಮಲ್ಲಿನೂ ಡಿಲೀಟ್ ಕೊಡ್ತಿದ್ದೀನಿ. ಇಲ್ಲಿ ಏನು ಮಾಡಬೇಕು, ನಾವು ಇನ್ಸರ್ಟ್ ಮಾಡ್ಕೋಬೇಕು ಹೌದಾ. ಸೊ ಇವಾಗ ಹೊಸದಾಗಿ ಇನ್ಸರ್ಟ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು, ಓಕೆ ನೋಡಿ ಇಲ್ಲಿ ಪೇಜ್ ನಂಬರ್ ಅಂತ ಇದೆ. ಓಕೆ, ಪೇಜ್ ನಂಬರ್ ಯಾವ ಫಾರ್ಮೇಟಲ್ಲಿ ಬೇಕು, ಯಾವ ಪೊಸಿಷನಲ್ಲಿ ಬೇಕು ನಿಮಗೆ ಅಂಥೇಳಿ. ನನಗೆ ಹೆಂಗೆ ಬೇಕು, ನನಗೆ ಬಾಟಮ್ ಬೇಕು, ಟಾಪ್ ಆಫ್ ದ ಪೇಜ್, ಹೆಡ್ಡರಲ್ಲಿ ಬೇಡ, ನನಗೆ ಬಾಟಮಲ್ಲಿ ಬೇಕು ಅಂತೇಳಿ ಬಾಟಮಲ್ಲಿ ತಗೊತಾ ಇದ್ದೀನಿ ನಾನು. ಓಕೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಓಕೆ ಕ್ಲಿಕ್ ಮಾಡಿದಾಗ ಏನಾಯಿತು, ಇಲ್ಲಿ ಜನ್ರೇಟ್ ಆಗಿದೆ. ಓಕೆ, ಸೊ ಇದನ್ನೇನು ಮಾಡ್ತೀನಿ ನಾನು, ಟಾಪಲ್ಲಿ ತೊಗೋತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಟಾಪಲ್ಲಿ ತೊಗೊಂಡ್ರೆ ಈ ರೀತಿ ಬರುತ್ತೆ. ಸೊ ಡಿಲೀಟ್ ಮಾಡ್ತೀನಿ. ಪೇಜ್ ನಂಬರ್ ಯಾವಾಗಲೂ ಈ ಸೈಡ್ ಇರಲಿ. ದೆನ್ ನೆಕ್ಸ್ಟ್ ಏನು ಮಾಡೋಣ, ಡೇಟ್ ಆ್ಯಂಡ್ ಟೈಮ್ ಚೂಸ್ ಮಾಡ್ಕೋಬೇಕು ಹೌದಾ. ಸೊ ಡೇಟ್ ಆ್ಯಂಡ್ ಟೈಮ್ ನೋಡಿ, ಡೇಟ್ ಆ್ಯಂಡ್ ಟೈಮ್ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಓಕೆ, ಸೊ ಡೇಟ್ ಮತ್ತು ಟೈಮ್ ಈ ರೀತಿ ಸೆಲೆಕ್ಟ್ ಆಗುತ್ತೆ. ನಾವು ಪೊಸಿಷನ್ಸ್ನ ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು. ಓಕೆ, ನೀಟಾಗಿ ಪ್ಲೇಸ್ ಮಾಡಿದರೆ ಏನಾಗುತ್ತೆ, ನಮ್ಮ ಪ್ರಿಂಟೌಟ್ ನೀಟಾಗಿ ಕಾಣುತ್ತೆ. ಆ್ಯಂಡ್ ಓಕೆ, ಸೊ ಇದಿಷ್ಟು ರೆಡಿ ಆಯಿತು. ನಾವು ಇವಾಗ ಏನು ಮಾಡೋಣ, ಸೇವ್ ಮಾಡೋಣ. ಓಕೆ, ಸೇವ್ ಮಾಡಿ ಏನು ಮಾಡೋಣ, ವ್ಯೂ ಅಲ್ಲಿ ಹೋಗಿ ಪ್ರಿಂಟ್ ಪ್ರಿವ್ಯೂ. ಸೊ ಪ್ರಿಂಟ್ ಪ್ರಿವ್ಯೂ ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಪೇಜ್ ನಂಬರ್, ದೆನ್ ಡೇಟ್ ಆ್ಯಂಡ್ ಟೈಮ್ ಆ್ಯಂಡ್ ಡೇ. ಓಕೆ, ಎಲ್ಲ ಡಿಸ್ಪ್ಲೇ ಆಗಿದೆನಾ. ಓಕೆ, ಸೊ ಇವಾಗ ನಮ್ಮ ಪ್ರಿಂಟ್ ರೆಡಿ ಇದೆ ಹೌದಾ. ನೆಕ್ಸ್ಟ್ ಏನು ಮಾಡೋಣ. ಓಕೆ, ಸೊ ನೋಡಿ ಈ ರೀತಿ ಹೆಂಗೆ ಮಾಡಬೇಕು, ರಿಪೋರ್ಟ್ಸ್ನ ಜನ್ರೇಟ್ ಮಾಡಬೇಕು, ಹಾಗೆ ಬ್ಯಾಕ್ಗ್ರೌಂಡ್ ಚೇಂಜಸ್ ಮಾಡ್ಕೋಬೇಕು. ದೆನ್ ನಿಮಗೆ ಹೇಳಿದ್ದೆ ನಾನು, ಇದರಲ್ಲಿ ಇರೋ ಆಪ್ಷನ್ಸ್ ಏನಿರ್ತಾವಲ್ಲ ಹೌದಾ, ಇಲ್ಲಿ ಮೇಲೆ ಕಾಣ್ತಿರೋ ಆಪ್ಷನ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ನೀವು ಎಕ್ಸೆಲಲ್ಲಿ ವರ್ಕ್ ಮಾಡಿರ್ತೀರಿ ಆ್ಯಂಡ್ ವರ್ಡಲ್ಲಿ ವರ್ಕ್ ಮಾಡಿರ್ತೀರಿ. ಪವರ್ ಪಾಯಿಂಟ್ ರೀಸೆಂಟಾಗಿ ಪವರ್ ಪಾಯಿಂಟಲ್ಲಿನೂ ವರ್ಕ್ ಮಾಡಿರ್ತೀರಿ. ಬಿಕಾಸ್ ಒಂದು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಆ್ಯಕ್ಸೆಸ್ ಕಲಿಯೋಕ್ಕಿಂತ ಮುಂಚೆ ಈ ರೀತಿ 3 ಅಪ್ಲಿಕೇಶನ್ ಸಾಫ್ಟ್ವೇರ್ನ ನಾವು ಡಿಸ್ಕಸ್ ಮಾಡಿರ್ತೀವಿ. ಅದಾದಮೇಲೆ ಬಂದಿರೋದೇ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೌದಾ. ಅದರಲ್ಲಿ ಎಲ್ಲ ಆಪ್ಷನ್ಸ್ ಯೂಸ್ ಮಾಡಿರ್ತೀರಿ. ಓಕೆ, ಸೊ ಇದರಲ್ಲಿ ಇಲ್ಲಿ ಏನು ಚೇಂಜಸ್ ಬೇಕು ಎಲ್ಲ ಚೇಂಜಸ್ ಮಾಡ್ಕೊಂಡ್ವಿ, ಮಿಡಿಲ್ ಅಲೈನ್ ಮಾಡ್ಕೊಂಡ್ವಿ. ಈ ರೀತಿ ಒಂದು ರಿಪೋರ್ಟ್ನ ಜನ್ರೇಟ್ ಮಾಡಿದ್ವಿ. ಎಂಪ್ಲಾಯ್ ರಿಪೋರ್ಟ್ ರೆಡಿ ಆಯಿತು. ಸೊ ನೀವು ಇವಾಗ ಏನು ಮಾಡ್ಬೋದು, ಡೈರೆಕ್ಟ್ ಪ್ರಿಂಟಿಗೆ ಕೊಟ್ಟು ಈ ರೀತಿ ನೆಕ್ಸ್ಟ್ ಫಾರ್ಮೆಟ್, ನೆಕ್ಸ್ಟ್ ಪ್ರೊಸೀಜರ್ ಏನಂತ ನಿಮಗೆ ಗೊತ್ತೇ ಇದೆ. ಸೊ ಪ್ರಿಂಟ್ ಕೊಟ್ಬಿಟ್ರೆ ಏನಾಗುತ್ತೆ, ಸೊ ಒಂದು ಪ್ರಿಂಟ್ ರೆಡಿ ಆಗಿಬಿಡುತ್ತೆ. ಈ ರೀತಿ ನೀಟಾಗಿ ಅಲೈನ್ ಆಗಬೇಕು. ಒಂದು ಆಫೀಸ್ ಆಗಿರ್ಬೋದು, ಒಂದು ಕಾಲೇಜ್ ಡೀಟೇಲ್ಸ್ ಆಗಿರ್ಬೋದು, ಒಂದು ಕಂಪ್ನಿ ಡೀಟೇಲ್ಸ್ ಯಾವಾಗಲೂ ತುಂಬ ನೀಟಾಗಿರಬೇಕು ಆ್ಯಂಡ್ ನೋಡಿದ ತಕ್ಷಣ ಅಟ್ರ್ಯಾಕ್ಟಿವ್ ಆಗಿರಬೇಕು. ಓಕೆ, ಸೊ ಈ ರೀತಿ ವರ್ಕ್ ಮಾಡ್ತಾ ಹೋಗಿ. ಓಕೆ, ಸೊ ನೋಡಿ ಎಂಪ್ಲಾಯ್ ರಿಪೋರ್ಟ್ ರೆಡಿ ಆಗಿದೆ ಹೌದಾ. ಇವಾಗ ನೀವು ನಿಮ್ಮ ಬಾಸ್ಗೆ ಏನಾದ್ರು ನೀಟಾಗಿ ಕೊಡ್ಬೋದು. ಸೊ ಓಕೆ, ನಮ್ಮ ವರ್ಕ್ ರೆಡಿ ಇದೆ, ಎಂಪ್ಲಾಯ್ ಡೀಟೇಲ್ಸ್ ರೆಡಿ ಇದೆ ಅಂಥೇಳಿ ಒಂದು ರಿಪೋರ್ಟ್ನ ನೀವು ಜನ್ರೇಟ್ ಮಾಡಿ ಕೊಡ್ಬೋದು. ಈ ರೀತಿ ಫಾರ್ಮ್ ಡೀಟೇಲ್ಸ್ ಅಂದರೆ ಫಸ್ಟು ನಾವು ಏನು ವರ್ಕ್ ಮಾಡಿದ್ವಿ, ಎಂಪ್ಲಾಯ್ ಡೀಟೇಲ್ಸ್ ರೆಡಿ ಮಾಡಿದ್ವಿ. ಎಂಪ್ಲಾಯ್ ಫಾರ್ಮ್ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಬೇಕು ನಮಗೆ ಅಂಥೇಳಿ ಆ ರೀತಿ ವರ್ಕ್ ಮಾಡಿದ್ವಿ. ದೆನ್ ರಿಪೋರ್ಟ್ ಜನ್ರೇಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇನ್ನೊಂದಿಷ್ಟು ವರ್ಕ್ ಮಾಡೋಣ. ಓಕೆ, ಇಲ್ಲಿ ನೋಡಿ ಎಂಪ್ಲಾಯ್ ಡೀಟೇಲ್ಸ್. ಓಕೆ, ಎಂಪ್ಲಾಯ್ ಡೀಟೇಲ್ಸ್ ಕೊಟ್ಟು ನಾವು ಒಂದು ವರ್ಕ್ ಮಾಡಿದ್ವಿ. ಎಂಪ್ಲಾಯ್ ಡೀಟೇಲ್ಸ್ ಮುಖಾಂತರ ಎಂಪ್ಲಾಯ್ ಡೀಟೇಲ್ಸ್ ಕೊಟ್ವಿ, ಟೈಟಲ್, ದೆನ್ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಡೇಟ್ ಆಫ್ ಬರ್ತ್, ಫೋನ್, ಅಡ್ರೆಸ್, ಸ್ಯಾಲರಿ, ಆ್ಯಕ್ಟಿವ್ ಸ್ಟೇಟ್. ಈ ರೀತಿಯಾದ ನಮಗೆ ಯಾವ್ದು ರಿಲೇಟೆಡ್ ಒಂದು ಪರ್ಸನ್ ಡೀಟೇಲ್ ಬೇಕು, ಎಂಪ್ಲಾಯ್ ಡೀಟೇಲ್ ಬೇಕು ಅಂತ ಹೇಳಿ ನಾವು ಡೀಟೇಲ್ ರೆಡಿ ಮಾಡ್ಕೊಂಡ್ವಿ. ಅದೇ ಥರ ಒಂದು ಫಾರ್ಮ್ ರೆಡಿ ಮಾಡಿದ್ವಿ, ಅದೇ ಥರ ಒಂದು ರಿಪೋರ್ಟ್ ರೆಡಿ ಮಾಡಿದ್ವಿ. ಓಕೆ, ಸೊ ಇದಿಷ್ಟು ಏನಾಯಿತು, ಒಂದು ಕಂಪ್ನಿ ಡೀಟೇಲ್ಸ್ ಆಯಿತು. ಈ ಕಂಪನಿಯಲ್ಲಿ ನೀವೇನಾದರೂ
ಓಕೆ ಸೇಲಿಂಗ್ ಮಾಡ್ತಾ ಇದ್ರೆ ಏನೋ ಸೇಲ್ಸ್ ಮಾಡ್ತಾ ಇದ್ರೆ ಓಕೆ ಅದರಲ್ಲಿ ಕಸ್ಟಮರ್ಸ್ ಬೇಕು, ಆರ್ಡರ್ಸ್ ಕಂಪಲ್ಸರಿ ಬೇಕು, ಆರ್ಡರ್ ಡೀಟೇಲ್ಸ್ ಬೇಕು, ದೆನ್ ಪ್ರಾಡಕ್ಟರ್ಸ್ ಓಕೆ. ಸೊ ಪ್ರಾಡಕ್ಟರ್ಸ್ ಡೈಲಿ ಏನಾಗ್ತಿರ್ಬೇಕು, ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ, ಹೌದಾ. ಸೊ ಆರ್ಡರ್ಸ್ ಬರ್ತಿರ್ತವೆ, ದೆನ್ ಪ್ರಾಡಕ್ಟ್ಸ್ ನಿಮಗೆ ಬರ್ತಾ ಇರ್ತವೆ ಓಕೆ. ಸಪ್ಲೈ ಆಗ್ತಾ ಇರ್ತವೆ, ನಿಮ್ಮ ಕಡೆ ಇರೋ ಪ್ರಾಡಕ್ಟ್ಸ್ ಇನ್ನೊಂದು ಕಡೆ ಸಪ್ಲೈ ಆಗ್ತಾ ಇರ್ತವೆ. ಸೊ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಕಂಪಲ್ಸರಿ ಇರುತ್ತೆ ಒಂದು ಎಂಪ್ಲಾಯಲ್ಲಿ, ಅಂದರೆ ಒಂದು ಆಫೀಸಲ್ಲಿ ಓಕೆ. ಸೊ ಅದೇ ಥರ ನೋಡಿ, ಕಸ್ಟಮರ್ ಡೀಟೇಲ್ಸ್ನ ಯಾವ ರೀತಿ ವರ್ಕ್ ಮಾಡ್ಬೋದು, ಆರ್ಡರ್ಸ್ ಡೀಟೇಲ್ಸ್ ಯಾವ ರೀತಿ ಇಟ್ಕೊಂಡು ವರ್ಕ್ ಮಾಡ್ಬೋದು, ಆರ್ಡರ್ ಡೀಟೇಲ್ಸ್ ಓಕೆ. ಇಲ್ಲಿ ನೋಡಿ, ಕಸ್ಟಮರ್ ಡೀಟೇಲಲ್ಲಿ ಏನೇನು ಕೊಡ್ಬೋದು, ಕಸ್ಟಮರ್ ID, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಫೋನ್ ನಂಬರ್, ಅಡ್ರೆಸ್, ಇಮೇಲ್, ಇದಿಷ್ಟು ಒಂದು ಕಸ್ಟಮರಿಗೆ ಇರಬೇಕಾಗಿರೋಂಥ ಒಂದು ಡೀಟೇಲ್ಸ್ ಓಕೆ. ಒಂದು ಕಂಪ್ನಿಯಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಂದ್ರೆ ಕಸ್ಟಮರ್ ಡೀಟೇಲ್ಸ್ನ ಈ ರೀತಿ ಇಷ್ಟು ಕೊಟ್ಟರೆ ಎನಫ್. ದೆನ್ ಆರ್ಡರ್ ಡೀಟೇಲ್ಸ್, ಆರ್ಡರ್ ಯಾವಾಗ ಅಂದರೆ ಆರ್ಡರ್ ನೀವು ಏನೋ ಒಂದು ಪ್ಲೇಸ್ ಮಾಡಿ ಹೋಗಿರ್ತೀರಿ, ಹೌದಾ. ಸೊ ನಮಗೆ ಇಷ್ಟು ಆರ್ಡರ್ಸ್ ಬೇಕಿತ್ತು ಅಂದರೆ ಸೊ ಆರ್ಡರ್ ID ಬೇಕು, ಕಸ್ಟಮರ್ ID ಓಕೆ. ಇದರಲ್ಲೂ ಮೆನ್ಷನ್ ಆಗುತ್ತೆ ನೋಡಿ, ಇಲ್ಲಿ ಕಸ್ಟಮರಲ್ಲಿ ಕಸ್ಟಮರ್ ID, ದೆನ್ ಇಲ್ಲಿನೂ ಅಷ್ಟೇ ಕಸ್ಟಮರ್ ID ಬಂದಿದೆ, ಹೌದಾ. ಸೊ ಏನಕ್ಕೆ ಅಂದರೆ ಆರ್ಡರ್ ಇಸ್ಕೋಬೇಕಾದ್ರೆ ಒಂದು ಕಸ್ಟಮರ್ ಯಾವ ಕಸ್ಟಮರಿಗೆ ಬೇಕು ಅಂತ ಹೇಳಿ ಬೇಕಾಗಿರುತ್ತೆ, ಹೌದಾ. ಸೊ ಕಸ್ಟಮರ್ ID ಕಂಪಲ್ಸರಿ ಬೇಕು, ದೆನ್ ಎಂಪ್ಲಾಯ್ ID ಓಕೆ. ಸೊ ಎಂಪ್ಲಾಯ್ ID ಅಂದರೆ ಇನ್ ಕೇಸ್ ಅವರೆಲ್ಲಾದರೂ ವರ್ಕ್ ಮಾಡ್ತಾ ಇದ್ರೆ ಸೊ ಎಂಪ್ಲಾಯ್ ID ಬೇಕು, ದೆನ್ ಆರ್ಡರ್ ಡೇಟ್, ಡೆಲಿವರ್ ಡೇಟ್ ಓಕೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆರ್ಡರ್ ಯಾವತ್ತು ಮಾಡಿದ್ರು ದೆನ್ ಡೆಲಿವರಿ ನಿಮಗೆ ಅಂದರೆ ಒಂದು ಪ್ರಾಡಕ್ಟ್ ಒಂದು ಕೊಟ್ಟಿರುವಂಥ ಒಂದು ಆರ್ಡರ್ ಯಾವಾಗ ನಿಮಗೆ ತಲುಪಬೇಕು ಅಂತಂದರೆ ಸೊ ಆ ಡೇಟ್ನು ಮೆನ್ಷನ್ ಮಾಡಬೇಕು. ಅದ್ರ ಜೊತೆಗೆ ಶಿಪ್ ಡೇಟ್ ಓಕೆ. ಶಿಪ್ ಡೇಟ್ ಅಂದರೆ ಸೊ ಡೆಲಿವರಿ ಡೇಟ್ ಅಂತೇಳಿ ಹೇಳ್ಬೋದು. ದೆನ್ ಶಿಪ್ ಅಡ್ರೆಸ್, ಸೊ ಅಡ್ರೆಸ್ ಯಾವ ಅಡ್ರೆಸ್ಗೆ ನಿಮಗೆ ಒಂದು ಪ್ರಾಡಕ್ಟ್ ನಿಮಗೆ ಅಲ್ಲಿಗೆ ಬಂದು ತಲುಪಬೇಕು ಅಂತಂದರೆ ಸೊ ಆ ಅಡ್ರೆಸ್ನ ನೀವು ಕಂಪಲ್ಸರಿ ನೋಟ್ ಮಾಡಲೇಬೇಕು. ದೆನ್ ಆರ್ಡರ್ ಡೀಟೇಲ್ಸ್ ನೋಡಿ, ಯಾವ ರೀತಿ ನಾವು ಆರ್ಡರ್ ಡೀಟೇಲ್ಸ್ ಕೊಡ್ಬೋದು ಅಂತಂದರೆ ಯಾವ ಒಂದು ಆರ್ಡರ್ ಕೊಟ್ಟಿದ್ದೀವಿ ಅಂತಂದರೆ ಆರ್ಡರ್ ID, ದೆನ್ ಪ್ರಾಡಕ್ಟ್ ID, ಕ್ವಾಂಟಿಟಿ ಓಕೆ. ಸೊ ಕ್ವಾಲಿಟಿ ಆರ್ ಕ್ವಾಂಟಿಟಿ, ದೆನ್ ಯೂನಿಟ್ ಪ್ರೈಸ್, ಸೊ ಪ್ರೈಸ್ ಎಷ್ಟು, ಅದರ ಜೊತೆಗೆ ಡಿಸ್ಕೌಂಟ್ ಯಾವ ರೀತಿ ಇದೆ, ದೆನ್ ನೆಟ್ ಪ್ರೈಸ್ ಓಕೆ. ದೀಸ್ ಆರ್ ಆರ್ಡರ್ ಡೀಟೇಲ್ಸ್. ಡಿಸ್ಕೌಂಟ್ ಇದ್ದೇ ಇರುತ್ತೆ ಓಕೆ, 10% ಆರ್ 5% ಅದು ಆ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ದೆನ್ ನೆಟ್ ಪ್ರೈಸ್ ಎಷ್ಟಿರುತ್ತೆ ಅಂತೇಳಿ ಈ ರೀತಿ ಆರ್ಡರ್ ಡೀಟೇಲ್ಸ್ ಮೆನ್ಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಪ್ರಾಡಕ್ಟಲ್ಲಿ ಓಕೆ. ಸೊ ಪ್ರಾಡಕ್ಟಲ್ಲಿ ನೋಡ್ಬೋದು ನೀವು, ಪ್ರಾಡಕ್ಟ್ಸಲ್ಲಿನೂ ಸೇಮ್ ಇಲ್ಲಿ ಪ್ರಾಡಕ್ಟ್ ID ಮೆನ್ಷನ್ ಆಗಿದೆ, ಹೌದಾ. ಸೊ ಇದಕ್ಕೆ ರಿಲೇಟೆಡ್ ಇದೆನಾ ಪ್ರಾಡಕ್ಟ್ ID ಓಕೆ. ಸೊ ಪ್ರಾಡಕ್ಟ್ ID ನೋಡ್ಬೋದು ಓಕೆ. ಇಲ್ಲಿ ನೋಡಿ, ಪ್ರಾಡಕ್ಟ್ ID ಅಂದರೆ ಆರ್ಡರ್ ಡೀಟೇಲ್ಸಲ್ಲಿ ಯಾವ ರೀತಿ ಕೊಡ್ತೀವಿ ಅದೇ ಥರ ಪ್ರಾಡಕ್ಟ್ ಡೀಟೇಲ್ಸಲ್ಲಿನೂ ಪ್ರಾಡಕ್ಟ್ ID ಕಂಪಲ್ಸರಿ. ದೆನ್ ಪ್ರಾಡಕ್ಟ್ ನೇಮ್, ಯಾವ ಪ್ರಾಡಕ್ಟ್ನ ನಾವು ಕೊಡ್ತಾ ಇದ್ದೀವಿ ಒಂದು ಕಸ್ಟಮರ್ಗೆ ಅಂಥೇಳಿ. ದೆನ್ ಸಪ್ಲೈ ಓಕೆ. ನೆಕ್ಸ್ಟ್ ನೋಡ್ಬೋದು ಸಪ್ಲೈಯರ್ ID, ದೆನ್ ಫೋಟೋ ಕಂಪಲ್ಸರಿ, ಯೂನಿಟ್ ಪ್ರೈಸ್, ಸ್ಟಾಕ್ ಎಷ್ಟು ಸ್ಟಾಕ್ ಇದ್ವು ಅಂಥೇಳಿ. ಸೊ ಪ್ರಾಡಕ್ಟ್ಸ್ ನಮ್ಮ ಕಡೆ ಇರುವಂಥ ಪ್ರಾಡಕ್ಟ್ಸ್. ದೆನ್ ಸಪ್ಲೈಯರ್ಸ್, ನೆಕ್ಸ್ಟ್ ನೋಡಿ ಇಲ್ಲಿ ಸಪ್ಲೈಯರ್ಸಲ್ಲಿ ಸಪ್ಲೈಯರ್ ID, ದೆನ್ ಪ್ರಾಡಕ್ಟ್ ID. ಸೊ ನೋಡಿ ಇಲ್ಲಿನೂ ಪ್ರಾಡಕ್ಟ್ ID ಬೇಕು, ಇದಕ್ಕೆ ರಿಲೇಟೆಡ್ ಇದೆ, ಹೌದಾ. ಸೊ ಪ್ರಾಡಕ್ಟ್ ID, ಸಪ್ಲೈಯರ್ ನೇಮ್, ಫೋನ್ ನಂಬರ್, ಅಡ್ರೆಸ್. ಸೊ ದೀಸ್ ಆರ್ ಆರ್ಡರ್ಸ್ ಲಿಸ್ಟ್ ಓಕೆ. ಇದೆಲ್ಲ ಏನಾಗಬೇಕು, ಒಂದು ಎಂಟ್ರಿ ಮಾಡಲಿಕ್ಕೆ ನಮಗೆ ಯೂಸ್ಫುಲ್ ಆಗುತ್ತೆ, ಹೌದಾ. ಸೊ ಒಂದು ಎಂಪ್ಲಾಯ್ ಆಗಿರ್ಬೋದು, ಎಂಪ್ಲಾಯ್ ಡೀಟೇಲ್ಸ್, ಕಸ್ಟಮರ್ ಡೀಟೇಲ್ಸ್, ದೆನ್ ಆರ್ಡರ್ ಡೀಟೇಲ್ಸ್, ದೆನ್ ಪ್ರಾಡಕ್ಟ್, ಸಪ್ಲೈಯರ್ಸ್, ಈ ರೀತಿಯಾದ ಎಲ್ಲರದ್ದು ಒಂದು ಡೀಟೇಲ್ಸ್ ಬೇಕು. ಸೊ ಇವಿಷ್ಟು ಆಪ್ಷನ್ಸಿಗೆ ನಾವೇನಂತ ಕರಿತೀವಿ, ದೀಸ್ ಆರ್ ಓಕೆ. ಸೊ ಇದಕ್ಕೇನು ಹೇಳ್ತೀವಿ, ಪ್ರೈಮರಿ ಕೀ ಅಂತೇಳಿ ಹೇಳ್ತೀವಿ ಓಕೆ. ಸೊ ಇವೆಲ್ಲ ಏನಿದ್ದಾವೆ ದೀಸ್ ಆರ್ ಪ್ರೈಮರಿ ಕೀಸ್. ಇದಕ್ಕೆಲ್ಲ ಒಂದು ಹೆಸರು ಕೊಡ್ಬೋದಾದರೆ ಸೊ ಇವೆಲ್ಲ ಒಂದು ಡೀಟೇಲ್ಸ್ ಕೊಡಬೇಕು, ಹೌದಾ. ಸೊ ಆ ಡೀಟೇಲ್ಸಿಗೆ ಹೆಸರೇ ಪ್ರೈಮರಿ ಕೀಸ್ ಅಂತೇಳಿ ಹೇಳ್ತೀವಿ. ಸೊ ಇದನ್ನ ನೋಟ್ ಡೌನ್ ಮಾಡಿಕೊಂಡ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಎಂಪ್ಲಾಯ್ ಡೀಟೇಲ್ಸ್ ಯಾವ ರೀತಿ ಕೊಡ್ಬೋದು, ಕಸ್ಟಮರ್ ಡೀಟೇಲ್ಸ್, ದೆನ್ ಆರ್ಡರ್ ಡೀಟೇಲ್ಸ್ ಓಕೆ. ಇವು ಏನೇನು ಕೊಡ್ಬೋದು, ಲಾಸ್ಟ್ ನೇಮ್, ಫಸ್ಟ್ ನೇಮ್ ಓಕೆ. ಇದನ್ನು ಸ್ವಲ್ಪ ನೀವು ನೋಟ್ ಡೌನ್ ಮಾಡಿಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ವರ್ಕ್ ಮಾಡಬೇಕಾದ್ರೆ ಓಕೆ. ನೋಟ್ ಡೌನ್ ಮಾಡ್ಕೊರಿ ಓಕೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಎಂಪ್ಲಾಯೀಸ್, ಕಸ್ಟಮರ್, ಆರ್ಡರ್ ಡೀಟೇಲ್ಸ್, ಪ್ರಾಡಕ್ಟ್, ಸಪ್ಲೈರ್ಸ್. ಸೊ ಇದೇ ಥರದ್ದು ಯಾವ ರೀತಿ ವರ್ಕ್ ಮಾಡಬೇಕು, ನಾವು ಟೇಬಲಲ್ಲಿ ಯಾವ ರೀತಿ ಇನ್ಸರ್ಟ್ ಮಾಡಿಕೊಂಡು ವರ್ಕ್ ಮಾಡೋಣ. ಆ್ಯಂಡ್ ಕ್ಯಾಲ್ಕುಲೇಷನ್ ಪಾರ್ಟ್ ಯಾವ ರೀತಿ ಬರುತ್ತೆ ಓಕೆ. ಸೊ ಇಲ್ಲಿ ನೋಡ್ಬೋದು ಡಿಸ್ಕೌಂಟ್ ಆಗಿರ್ಬೋದು, ಯೂನಿಟ್ ಪ್ರೈಸ್ ಆಗಿರ್ಬೋದು, ನೆಟ್ ಪ್ರೈಸ್, ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ನಾವು ಆ್ಯಕ್ಸಸ್ಸಲ್ಲಿ ಅಂಥೇಳಿ ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಸ್ವಲ್ಪ ಇವತ್ತೇನು ಹೇಳಿದೆ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ನೆಕ್ಸ್ಟ್ ಕ್ಲಾಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ನಿಮಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಓಕೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಿಷ್ಟು ಟಾಪಿಕ್ಸ್ನ ಡಿಸ್ಕಸ್ ಮಾಡೋಣ ಓಕೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.